ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಒಬ್ಬನನ್ನ ಆತನ ಮನೆಯ ಅಂಗಳದಲ್ಲೇ ಮುಗಿಸಿರುವ ಶಾಕಿಂಗ್ ಡೀಟೇಲ್ಸ್ ಒಂದು ಲಭ್ಯ ಆಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಮೂಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನಿಮಗೆ. ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಹೆಸರು ತಳಕು ಹಾಕೊಳ್ತಾ ಇದೆಯಂತೆ. ರೌಡಿ ಶೀಟರ್ ಹತ್ಯೆಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ಹೆಸರು ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ದಾಖಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಪಾತ್ರ ಏನು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಎಫ್ಐಆರ್ನಲ್ಲಿ ಪ್ರಕರಣದ A5 ಅಕ್ಯೂಸ್ ನಂಬರ್ 5 ಅಥವಾ ಆರೋಪಿ ನಂಬರ್ 5 ಅಂತ ಬೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಜಮೀನು ವಿಚಾರಕ್ಕೆ ಬೆಂಬಲಿಗರ ಹತ್ರ ಕೊಲೆ ಮಾಡಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿ ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. 5 ಜನರ ಹೆಸರಲ್ಲಿ ಮಾಜಿ ಸಚಿವರ ಹೆಸರು ತಳುಕು ಹಾಕೊಳ್ತಾ ಇದೆ. ಬೈರತಿ ಬಸವರಾಜ್ ಅವರ ಪಾತ್ರ ಹಾಗಾದ್ರೆ ಪರೋಕ್ಷವಾಗಿದೆಯಾ ಅಥವಾ ನಿಜವಾಗ್ಲೂ ಕುಟುಂಬ ಮಾಡ್ತಾ ಇರುವಂತಹ ಆರೋಪಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. FIR ಆಗುತ್ತೆ ಅಂತ ಅಂದರೆ ಪೊಲೀಸರು ತನಿಖೆಯಲ್ಲಿ ಗೊತ್ತಾಗುತ್ತೆ ಅದು ನಿಜವಾಗ್ಲೂ ಇವ್ರದ್ದು ರೋಲ್ ಯಾವ ರೀತಿ ಇದೆ ಅಂತ. ಬಟ್ ಅಗೇನಿಲ್ಲಿ ರೌಡಿಸಮ್, ಜಮೀನು ವಿಚಾರ ಇವೆಲ್ಲದ್ರ ಜೊತೆಗೆ ರಾಜಕಾರಣಿಗಳ ಹೆಸರು ಮತ್ತೆ ಮತ್ತೆ ತಳಕು ಹಾಕೊಳ್ಳುತ್ತೆ. ನಾವು ಈಗಲೇ ಜಡ್ಜ್ಮೆಂಟಲ್ಲಿ ಆಗ್ತಾ ಇಲ್ಲ ಇವರೇ ತಪ್ಪು ಮಾಡಿದ್ದಾರೆ ಅಂತ. ಬಟ್ ಪ್ರಕರಣದಲ್ಲಿ FIRನಲ್ಲಿ ಅವ್ರ ಹೆಸರು ಉಲ್ಲೇಖ ಆಗಿರೋದ್ರಿಂದ ಅವರ ಹೆಸರನ್ನು ತಗೊಂಡು ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. A5 ಅಂತ ಆಗಿದ್ದಾರೆ. ಈ ಕೊಲೆ ಪ್ರಕರಣದ A5ನಲ್ಲಿ ಬೈರತಿ ಬಸವರಾಜ್ ಅವರ ಹೆಸರಿದೆ. ಆಮೇಲೆ ಕುಟುಂಬ ನೇರವಾಗಿ ಆರೋಪ ಮಾಡ್ತಾ ಇರೋದು. ಈ ಪ್ರಕರಣದ ಒಂಚೂರು ಹಿನ್ನೆಲೆ ನೋಡೋದಾದರೆ, ಕಾರಲ್ಲಿ ಏಕಾಏಕಿ 4 ರಿಂದ 5 ದುಷ್ಕರ್ಮಿಗಳು ಬರ್ತಾರೆ. ಈ ರೌಡಿ ಶೀಟರ್ ಬಿಕ್ಲು ಶಿವ ಮನೆ ಹತ್ರನೇ ನಿಂತಿರ್ತಾನೆ, ಮನೆ ಹೊರಗಡೆ ನಿಂತಿರ್ತಾನೆ ಇನ್ಫ್ಯಾಕ್ಟ್. ಸೊ ಆಗ ಕಾರಲ್ಲಿ ಬಂದಂತಹ 4 ರಿಂದ 5 ದುಷ್ಕರ್ಮಿಗಳು ದಾಳಿ ಮಾಡ್ತಾರೆ. ಸ್ಥಳಕ್ಕೆ ನಿನ್ನೆನೆ ಭಾರತೀನಗರ ಪೊಲೀಸರು ಭೇಟಿ ಕೊಟ್ಟರು. ಈಗ ನೋಡಿದ್ರೆ FIRನಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಉಮೇಶ್, ಇಡೀ ಪ್ರಕರಣ ಸಾಕ್ತಾ ಇದ್ದಂತಹ ರೀತಿ ಒಂದು ಕಡೆಗೆ, ಬಟ್ ಈಗ ನೋಡಿದ್ರೆ ಬೈರತಿ ಬಸವರಾಜ್ ಅವರ ಹೆಸರು ಕೂಡ FIRನಲ್ಲಿ ಉಲ್ಲೇಖ ಆಗಿದೆ. ಇವ್ರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಏನೇನು ಆರೋಪಗಳು ಕೇಳಿಬರ್ತಾ ಇದೆ, ಕುಟುಂಬಸ್ಥರ ಆರೋಪ ಏನು, ಮತ್ತೆ ಮಾಜಿ ಸಚಿವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಆಯಾಮದಲ್ಲಿ ಹೆಂಗೆ ತನಿಖೆ ಆಗ್ತಾ ಇದೆ ಅಂತ? ಮಮತಾ, ಬಿದ್ರಳ್ಳಿ ಹೋಬಳಿಯ ಕಿತ್ತಗನೂರು ಅಂತ ಹಳ್ಳಿ ಏನಿದೆ, ಅಲ್ಲಿ ಇವರು ಏನು ಕೊಲೆಯಾದಂಥ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಅಲ್ಲೊಂದು ಜಾಗವನ್ನು GPA ಮಾಡಿಸ್ಕೊಂಡಿರ್ತಾರೆ. ಆ GPA ಮಾಡಿಸ್ಕೊಂಡಿದ್ದ ಜಾಗದಲ್ಲೇ ಇವರು ಶೆಡ್ ಹಾಕಿ ಇಬ್ಬರು ಕೆಲಸಗಾರನ್ನು ಕೂಡ ಅಲ್ಲಿ ಬಿಟ್ಟಿದ್ರು. ಆ ಜಾಗವನ್ನು ತೆರವು ಮಾಡಬೇಕು ಅಂತೇಳಿ ಈಗೇನು ಆರೋಪಿಸ್ತಿರುವಂಥ ಜಗದೀಶು, ಕಿರಣ್ ಮತ್ತು ಈ ಥರ ವಿಮಲ್ಲು ಮತ್ತು 5ನೇ ಆರೋಪಿಯಾಗಿ ಇವಾಗ ಮಾಜಿ ಸಚಿವ ಬೈರತಿ ಸುರೇಶ್ ಹೆಸರು ಕೂಡ ಈಗ ಮೆನ್ಷನ್ ಆಗಿರುವಂಥದ್ದು. ಬೈರತಿ ಸುರೇಶ್ ಅವರ ಕುಮ್ಮಕ್ಕಿಂದಲೇ ಆ ಜಾಗವನ್ನು ತೆರವು ಮಾಡು ಅಂತೇಳಿ ಇತರೆ ಆರೋಪಿಗಳು ನನಗೆ ಕಿರುಕುಳ ಕೊಡ್ತಿದ್ರು, ಸಾಕಷ್ಟು ಬಾರಿ ಕೊಲೆ ಬೆದರಿಕೆ ಕೂಡ ಹಾಕಿದ್ರು ಅನ್ನೋದು ಆ ಬಿಕ್ಲು ಶಿವರ ಆರೋಪ ಆಗಿತ್ತು. ಇದೇ ಸಂಬಂಧಪಟ್ಟ ಹಾಗೆ ಕಳೆದ ಫೆಬ್ರವರಿಯಲ್ಲಿ ಬೈರತಿ ಬಸವರಾಜು ಹೆಸರು ಸೇರಿದಂತೆ 5 ಹೆಸರುಗಳನ್ನು ಮೆನ್ಷನ್ ಮಾಡಿ ಅವರು ಕೊಲೆ ಬೆದರಿಕೆ ಹಾಕಿದರೆ ನನಗೆ ರಕ್ಷಣೆ ಬೇಕು ಅಂತೇಳಿ ಪೊಲೀಸ್ ಕಮಿಷನರ್ಗೆ ಒಂದು ಪಿಟಿಷನ್ ಕೂಡ ಕೊಟ್ಟಿದ್ದರು. ಆ ಪಿಟಿಷನ್ ಸಂಬಂಧಪಟ್ಟ ಹಾಗೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. 4 ತಿಂಗಳ ನಂತರದಲ್ಲಿ ನಿನ್ನೆ ಸುಮಾರು 8 ಗಂಟೆ ಹೊತ್ತಲ್ಲಿ ಆ ಬಿಕ್ಲು ಶಿವ ಮನೆಯ ಬಳಿ ಇದ್ದಂಥ ವೇಳೆಯಲ್ಲಿ 7-8 ಜನ ಏಕಾಏಕಿ ಬಂದು ಮಾರಕಾಸ್ತ್ರಗಳಿಂದ ಆತನನ್ನು ಭೀಕರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ. ಆನಂತರದಲ್ಲಿ ಪೊಲೀಸರು ಕೂಡ ಒಂದಷ್ಟು ಪ್ರಾಥಮಿಕ ತನಿಖೆಯನ್ನು ಮಾಡಿದ ನಂತರದಲ್ಲಿ ಈಗ ನಿನ್ನೆ ರಾತ್ರಿ ಅವರ ಕುಟುಂಬಸ್ಥರು ಈಗ FIR ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಅದರಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಏನಿದ್ದಾರೆ ಅವರು 5ನೇ ಆರೋಪಿಯಾಗಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಈ ಇತರೆ ಆರೋಪಿಗಳೇನಿದ್ರು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೆ ಈ ಬೈರತಿ ಬಸವರಾಜು. ಜಮೀನು ವಿಚಾರಕ್ಕೆ ಅವರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಮಗನನ್ನು ಕೊಲೆ ಮಾಡಿಸಿದ್ದಾರೆ ಅಂತ ಅವರ ಕುಟುಂಬಸ್ಥರೀಗ ಆರೋಪ ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಒಂದು ವಿಡಿಯೋವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಹಿಂದೆ ಪಿಟಿಷನಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಆಗಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.